ಹಾಯ್ ಗೆಳೆಯರೇ, ಅನಂತು BK ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ಕ್ಲಾಸಲ್ಲಿ ಜೂನ್ 1ರಿಂದ 4ರವರೆಗಿನ GK ಟುಡೇ ಕರೆಂಟ್ ಅಫೇರ್ಸ್ ಡೈಲಿ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಬನ್ನಿ ಗೆಳೆಯರೇ, ಮೊದಲನೇ ಪ್ರಶ್ನೆ ಯಾವುದಿದೆ ಅಂತ ನೋಡೋಣ. ಪ್ರಶ್ನೆ: ಇತ್ತೀಚೆಗೆ ಭಯೋತ್ಪಾದನೆಯ ನಿಗ್ರಹದ ಕುರಿತು ಭಾರತ ಜಪಾನ್ ಜಂಟಿ ವರ್ಕಿಂಗ್ ಗ್ರೂಪ್ನ 6ನೇ ಸಭೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ನವದೆಹಲಿಯು ಸರಿಯಾದಂತ ಉತ್ತರ. ಭಯೋತ್ಪಾದನೆಯ ನಿಗ್ರಹದ ಕುರಿತು ಭಾರತ ಮತ್ತು ಜಪಾನ್ ಜಂಟಿ ವರ್ಕಿಂಗ್ ಗ್ರೂಪ್ನ 6ನೇ ಸಭೆಯು 29 ಮೇ 2024ರಂದು ನವದೆಹಲಿಯಲ್ಲಿ ನಡೆಯಿತು. ಈ ಪ್ರಮುಖ ಚರ್ಚೆಗಳು ಪ್ರಾದೇಶಿಕ ಭಯೋತ್ಪಾದಕ ಬೆದರಿಕೆಗಳು, ರಾಜ್ಯ ಪ್ರಾಯೋಜಿತ ಭಯೋತ್ಪಾದನೆ ಮತ್ತು ಭಯೋತ್ಪಾದಕರು ತಂತ್ರಜ್ಞಾನದ ದುರುಪಯೋಗವನ್ನು ಒಳಗೊಂಡಿವೆ. ಎರಡು ರಾಷ್ಟ್ರಗಳು ಮಾಹಿತಿ ವಿನಿಮಯ, ಸಾಮರ್ಥ್ಯದ ವೃದ್ಧಿ ಮತ್ತು ಬಹುಪಕ್ಷೀಯ ಸಹಕಾರದ ಮೂಲಕ ಸಹಕಾರವನ್ನು ಹೆಚ್ಚಿಸಲು ಒತ್ತು ನೀಡಿವೆ. ಮುಂದಿನ ಸಭೆಯು ಎಲ್ಲಿ ನಡೆಯಲಿದೆ ಅಂದರೆ ಟೋಕಿಯೋದಲ್ಲಿ ಪರಸ್ಪರ ಅನುಕೂಲಕರ ದಿನಾಂಕದಂದು ನಡೆಯಲಿದೆ. ಮುಂದಿನ ಸಭೆಯು ಟೋಕಿಯೋದಲ್ಲಿ ನಡೆಯಲಿದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಯಾವ ದೇಶವು ತನ್ನ ಮೊದಲ ಬಾಹ್ಯಾಕಾಶ ಸಂಸ್ಥೆಯನ್ನ ಪ್ರಾರಂಭಿಸಿದೆ ಮತ್ತು 2045ರ ವೇಳೆಗೆ ಮಂಗಳ ಗ್ರಹವನ್ನು ಮಾಡಲು ಯೋಚಿಸಿರುವಂತದ್ದು ಯಾವ ದೇಶ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಕ್ಷಿಣ ಕೊರಿಯಾ ಸರಿಯಾದ ಉತ್ತರ. ದಕ್ಷಿಣ ಕೊರಿಯಾವು 2045ರ ವೇಳೆಗೆ ಮಂಗಳನ ಲ್ಯಾಂಡಿಂಗ್ ಅನ್ನ ಯೋಜಿಸಿದೆ. ಬಾಹ್ಯಾಕಾಶ ಸಂಶೋಧನೆಯಲ್ಲಿ 100 ಟ್ರಿಲಿಯನ್ 72.6 ಬಿಲಿಯನ್ ಹೂಡಿಕೆ ಮಾಡುತ್ತದೆ. ದಕ್ಷಿಣ ಕೊರಿಯಾವನ್ನ ಮೊದಲ 5 ಬಾಹ್ಯಾಕಾಶ ಶಕ್ತಿಗಳಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಿರುವಂತಹ ಕೊರಿಯಾ ಏರೋಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಉಡಾವಣೆಯಲ್ಲಿ ಅಧ್ಯಕ್ಷ ಯುನ್ ಸುಕ್ ಯೆಲ್ ಇದನ್ನ ಘೋಷಿಸಿದ್ದಾರೆ. ಇನ್ನು ಏರೋಸ್ಪೇಸ್ KSA ಕಾಸಾ ಏರೋಸ್ಪೇಸ್ ಉದ್ಯಮವನ್ನ ಬೆಂಬಲಿಸುತ್ತದೆ. ಮೊದಲ ಚಂದ್ರನ ಲ್ಯಾಂಡರ್ ಅನ್ನ 2032ರಲ್ಲಿ ಯೋಜಿಸಲಾಗಿದ್ದು, ದಕ್ಷಿಣ ಕೊರಿಯಾ 2027ರ ವೇಳೆಗೆ ಕನಿಷ್ಠ 3 ಬಾಹ್ಯಾಕಾಶ ಉಡಾವಣೆಗಳನ್ನು ಯೋಜಿಸಿರುವಂತದ್ದು. ಹೌದಾ? ಇನ್ನು ಮುಂದಿನ ಪ್ರಶ್ನೆ: ವಿಶ್ವ ತಂಬಾಕು ದಿನದ 2024ರ ಥೀಮ್ ಏನು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನ ರಕ್ಷಿಸುವುದು ಈ ವರ್ಷದ ಥೀಮ್ ಆಗಿರ್ತದೆ. ವಾರ್ಷಿಕವಾಗಿ ಮೇ 31ರಂದು ಆಚರಿಸಲಾಗುತ್ತದೆ. ಇದನ್ನ ಮೇ 30ರಂದು ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ವಿಶ್ವ ತಂಬಾಕು ರಹಿತ ದಿನದ 2024ರ ಥೀಮು ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನ ರಕ್ಷಿಸುವುದು ಎಂಬುದು ಈ ವರ್ಷದ ಥೀಮ್ ಆಗಿರ್ತದೆ. ಈ ಥೀಮು ಯುವ ಜನರನ್ನ ತಂಬಾಕಿನ ಹಾನಿಕಾರಕ ಪರಿಣಾಮಗಳಿಂದ ರಕ್ಷಿಸುವ ಗುರಿಯನ್ನು ಹೊಂದಿದೆ ಮತ್ತು ಹಾನಿಕಾರ ಉತ್ಪನ್ನಗಳೊಂದಿಗೆ ಯುವಕರನ್ನ ಗುರಿಯಾಗಿಸುವುದನ್ನು ನಿಲ್ಲಿಸಲು ಉದ್ಯಮಕ್ಕೆ ಕರೆ ನೀಡಿರುವಂತದ್ದು. ಹೌದಾ? ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಯಾವ ಸಂಸ್ಥೆಯ ಸಂಶೋಧಕರು ಮರು ಸಂಯೋಜಕ ಪ್ರೋಟೀನ್ಗಳನ್ನು ಸಾಮೂಹಿಕವಾಗಿ ಉತ್ಪಾದಿಸಲು ಹೊಸ ಮತ್ತು ಸುರಕ್ಷಿತ ವಿಧಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಭಾರತೀಯ ವಿಜ್ಞಾನ ಸಂಸ್ಥೆ ಸರಿಯಾದಂತ ಉತ್ತರ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಂಶೋಧಕರು ಮರ ಸಂಯೋಜಕ ಪ್ರೋಟೀನ್ಗಳನ್ನು ಉತ್ಪಾದಿಸಲು ಸುರಕ್ಷಿತ ಪ್ರಕ್ರಿಯೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅವು ಮರು ಸಂಯೋಜಿತ DNA ತಂತ್ರಜ್ಞಾನದಿಂದ ಮಾರ್ಪಡಿಸಲಾದ ಪ್ರೋಟೀನ್ಗಳಾಗಿರ್ತವೆ. ಸಾಂಪ್ರದಾಯಿಕವಾಗಿ ಇನ್ಸುಲಿನ್ ಮತ್ತು ಮೊನೊಕ್ಲೋನಲ್ ಪ್ರತಿಕಾಯಗಳಂತಹ RPಗಳನ್ನು ಈಸ್ಟ್, ಪಿಚಿಯಾ ಪಾಸ್ಟೋರಿನಂತಹ ಜೀವಿಗಳನ್ನು ಬಳಸಿ ಉತ್ಪಾದಿಸಲಾಗುತ್ತದೆ. ಇದು ಅಪಾಯಕಾರಿ ಮೆಥನಾಲ್ ಅನ್ನು ಬಳಸುತ್ತದೆ. ಹೊಸ ವಿಧಾನವು ಮೊನೋಸ್ಟೋಡಿಯಂ ಗ್ಲೂಟಮೇಟ್ MSG ಸುರಕ್ಷಿತ ಪರ್ಯಾಯವಾಗಿ ಬಳಸಿಕೊಳ್ಳುತ್ತದೆ. ಹೌದು? ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಅಲಾಸ್ಕಾದಲ್ಲಿ ನಡೆದಂತಹ ಕೆಂಪು ಧ್ವಜ 24ರ ವ್ಯಾಯಾಮದ ಪ್ರಾಥಮಿಕ ಗುರಿ ಏನು? ಈ ಎಕ್ಸರ್ಸೈಸ್ನ ಗುರಿ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ. ಸುಧಾರಿತ ವೈಮಾನಿಕ ಯುದ್ಧ ತರಬೇತಿ ಮೂಲಕ ಬಹುರಾಷ್ಟ್ರೀಯ ಪರಿಸರದಲ್ಲಿ ವಿಮಾನ ಸಿಬ್ಬಂದಿಯನ್ನು ಸಂಯೋಜಿಸುವುದು ಇದರ ಗುರಿಯಾಗಿದೆ. ಭಾರತೀಯ ವಾಯುಪಡೆ ಈ ತುಕಡಿಯು ಅಲಾಸ್ಕಾದ ಅಲ್ಸನ್ ಏರ್ ಫೋರ್ಸ್ ಬೇಸ್ಗೆ ರೆಡ್ ಫ್ಲಾಗ್ 24 ವ್ಯಾಯಾಮಕ್ಕಾಗಿ ಆಗಮಿಸಿತು. ರಫೇಲ್ ಯುದ್ಧ ವಿಮಾನಗಳನ್ನು ನಿಯೋಜಿಸುತ್ತದೆ. ರೆಡ್ ಫ್ಲಾಗ್ 24 2 ವಾರಗಳ ಸುಧಾರಿತ ವೈಮಾನಿಕ ಯುದ್ಧ ತರಬೇತಿ ವ್ಯಾಯಾಮ ವಾಸ್ತವಿಕ ಸನ್ನಿವೇಶಗಳಲ್ಲಿ ಬಹುರಾಷ್ಟ್ರೀಯ ಏರೋಕ್ರೂಗಳನ್ನು ಸಂಯೋಜಿಸುತ್ತದೆ. ಜಂಟಿ ಪೆಸಿಫಿಕ್ ಅಲಾಸ್ಕಾ ರೇಂಜ್ ಕಾಂಪ್ಲೆಕ್ಸ್ನಲ್ಲಿ 77,000 ಚದರ ಮೈಲ್ಗಳಷ್ಟು ವಾಯು ಪ್ರದೇಶವನ್ನು ಬಳಸಿಕೊಂಡು ಸರಿಸುಮಾರು 3,100 ಸೇವಾ ಸದಸ್ಯರು ಮತ್ತು
ಒಂದು 100ಕ್ಕೂ ಹೆಚ್ಚು ವಿಮಾನಗಳು ಭಾಗವಹಿಸುತ್ತವೆ. ಈ ವ್ಯಾಯಾಮವು 1975ರಿಂದ ಇದು ನಡೆದಿದೆ. ಅಲ್ಲಿಂದ ಇದು ಸ್ಟಾರ್ಟ್ ಆಗಿದೆ. ಹೌದು. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ವೈದ್ಯಕೀಯ ಸಂಸ್ಥೆಯು WHO ನಿಂದ ಆರೋಗ್ಯ ಪ್ರಚಾರಕ್ಕಾಗಿ 2024ರ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನ ಗೆದ್ದಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಿಮಾನ್ಸ್, ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆ. ಬೆಂಗಳೂರಿನಲ್ಲಿರುವಂತಹ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋಸೈನ್ಸ್ ನಿಮಾನ್ಸ್ WHO ನಿಂದ ಆರೋಗ್ಯ ಪ್ರಚಾರಕ್ಕಾಗಿ 2024ರ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಸ್ವೀಕರಿಸಿದೆ. 2019ರಲ್ಲಿ ಸ್ಥಾಪಿಸಲಾದ ಈ ಪ್ರಶಸ್ತಿಯು ಆರೋಗ್ಯ ಪ್ರಚಾರಕ್ಕೆ ಮಹತ್ವದ ಕೊಡುಗೆಗಳನ್ನು ಗೌರವಿಸುತ್ತದೆ. ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯಾ ಮತ್ತು ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಶ್ರೀ ಅಪೂರ್ವ ಚಂದ್ರ ನಿಮಾನ್ಸ್ ಅಭಿನಂದಿಸಿದರು. ಇದು ಸಮಗ್ರ ಆರೋಗ್ಯ ರಕ್ಷಣೆ ಮತ್ತು ಮಾನಸಿಕ ಆರೋಗ್ಯ ಕಾರ್ಯದಲ್ಲಿ ಭಾರತದ ಪ್ರಯತ್ನಗಳ ಮನ್ನಣೆ ಆಗಿದೆ ಎಂದು ಇದು ತೋರಿಸುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಅಂಕಿ ಅಂಶಗಳ ಸಂಸ್ಥೆ NSO ತಾತ್ಕಾಲಿಕ ಅಂದಾಜಿನ ಪ್ರಕಾರ 2023 ಮತ್ತು 2024ರಲ್ಲಿ ಭಾರತೀಯ ಆರ್ಥಿಕತೆಯ ಬೆಳವಣಿಗೆಯ ದರ ಎಷ್ಟು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 8.2%. ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್ NSO ಪ್ರಕಾರ 2023-24ರ ಫೈನಾನ್ಷಿಯಲ್ ಇಯರ್ನಲ್ಲಿ ಭಾರತದ GDP 8.2% ಬೆಳೆದಿದೆ. ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಂದಾಜು 7.6 ಮೀರಿರುವಂಥದ್ದು. ಇದು 1960ರಿಂದ 61ರವರೆಗೆ 9ನೇ ಬಾರಿ GDP ಬೆಳವಣಿಗೆ ದರ 8 ಮೀರಿದೆ. 2023ರಲ್ಲಿ ಇದೇ ಅವಧಿಗೆ ಹೋಲಿಸಿದರೆ 7.8ರಷ್ಟು ಹೆಚ್ಚಳದೊಂದಿಗೆ ಜನವರಿಯಿಂದ ಮಾರ್ಚ್ 2024ರಲ್ಲಿನ ಬಲವಾದ ಕಾರ್ಯಕ್ಷಮತೆಯಿಂದ ಹೆಚ್ಚಿನ ಬೆಳವಣಿಗೆ ದರವನ್ನು ನಡೆಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸಶಸ್ತ್ರ ಪಡೆಗಳ ವೈದ್ಯಕೀಯ ಸೇವೆಗಳು ಸಂಶೋಧನೆ ಮತ್ತು ತರಬೇತಿಯಲ್ಲಿ ಸಂಯೋಗಿಸಲು ಯಾವ IIT-ಯೊಂದಿಗೆ MOUಗೆ ಸಹಿ ಹಾಕಿರುವಂಥದ್ದು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ IIT ಹೈದರಾಬಾದ್ ಸರಿಯಾದ ಉತ್ತರ. ಸಶಸ್ತ್ರ ಪಡೆಗಳ ವೈದ್ಯಕೀಯ ಸೇವೆಗಳು ಮತ್ತು IIT ಹೈದರಾಬಾದ್ ಸಂಶೋಧನೆ ಮತ್ತು ತರಬೇತಿಯಲ್ಲಿ ಸಂಯೋಗಿಸಲು ಒಂದು ತಿಳುವಳಿಕೆ ಪತ್ರಕ್ಕೆ ಇವು ಸಹಿ ಹಾಕಿವೆ. ಈ ಪಾಲುದಾರಿಕೆಯು ವೈದ್ಯಕೀಯ ಸಾಧನಗಳನ್ನು ಆವಿಷ್ಕರಿಸಲು ಮತ್ತು ವಿವಿಧ ಭೂಪ್ರದೇಶಗಳಲ್ಲಿ ಸೈನಿಕರಿಗೆ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸುವ ಗುರಿಯನ್ನು ಹೊಂದಿರುವಂಥದ್ದು. ಲೆಫ್ಟಿನೆಂಟ್ ಜನರಲ್ ಆದಂತಹ ದಲ್ಜಿತ್ ಸಿಂಗ್ ಮತ್ತು ಪ್ರೊಫೆಸರ್ BS ಮೂರ್ತಿ ಅವರು ಒಪ್ಪಂದಕ್ಕೆ ಸಹಿ ಹಾಕಿರುವುದು. IIT ಹೈದರಾಬಾದ್ ತನ್ನ ಜೈವಿಕ ತಂತ್ರಜ್ಞಾನ, ಬಯೋಮೆಡಿಕಲ್ ಇಂಜಿನಿಯರಿಂಗ್ ಮತ್ತು ಬಯೋಇನ್ಫಾರ್ಮಾಟಿಕ್ಸ್ ವಿಭಾಗಗಳ ಮೂಲಕ ತಾಂತ್ರಿಕ ಪರಿಣಿತಿಯನ್ನು ಒದಗಿಸುತ್ತದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಸಂಸ್ಥೆಗಳು ಜಂಟಿಯಾಗಿ PhD ವಿದ್ಯಾರ್ಥಿಗಳಿಗೆ ಬಿಮ್ರನ್ ಉಪಕ್ರಮವನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು ಬಂಗಾಳ ಕೊಲ್ಲಿ ಕಾರ್ಯಕ್ರಮ ಅಂತರ ಸರ್ಕಾರಿ ಸಂಸ್ಥೆ. ನೀಲಿ ಆರ್ಥಿಕತೆಯ ಅಭಿವೃದ್ಧಿಯನ್ನು ಹೆಚ್ಚಿಸಲು ಭಾರತ ಸರ್ಕಾರವು MEA ಮತ್ತು BOBPIGO-ನೊಂದಿಗೆ ಬಿಮ್ಸ್ಟೆಕ್ ಇಂಡಿಯಾ ಮೈರನ್ ರಿಸರ್ಚ್ ನೆಟ್ವರ್ಕ್ ಅನ್ನು ಪ್ರಾರಂಭಿಸಿತು. ಇನ್ನು ಬಿಮ್ಸ್ಟೆಕ್ ದೇಶಗಳ PhD ವಿದ್ಯಾರ್ಥಿಗಳಿಗೆ ಸ್ಪ್ಲಿಟ್ ಸೈಟ್ ಡಾಕ್ಟರಲ್ ಫೆಲೋಶಿಪ್ಗಳ ಮೂಲಕ ಭಾರತದಲ್ಲಿ ಸಂಶೋಧನೆಯನ್ನು ನಡೆಸಲು ಬೆಂಬಲಿಸುತ್ತದೆ. ಭಾರತೀಯ ಲ್ಯಾಬ್ಗಳಲ್ಲಿ INR 1 ಮಿಲಿಯನ್ ಮತ್ತು 6ರಿಂದ 12 ತಿಂಗಳವರೆಗೆ ಇದು ನೀಡುತ್ತದೆ. ಇದು 24 ತಿಂಗಳ ಪ್ರಾದೇಶಿಕ ಸಹಯೋಗಕ್ಕಾಗಿ INR 5 ಮಿಲಿಯನ್ ವರೆಗಿನ ಅನುದಾನದೊಂದಿಗೆ ಅವಳಿ ಸಂಶೋಧನಾ ಯೋಜನೆಗಳನ್ನು ಇದು ಉತ್ತೇಜಿಸುತ್ತದೆ. ಹೌದಾ. ಇನ್ನು ಮುಂದಿನ ಪ್ರಶ್ನೆ, ಯಾವ ಸಂಸ್ಥೆಯು ಇತ್ತೀಚೆಗೆ DRDO ಇಂಡಸ್ಟ್ರಿ ಅಕಾಡೆಮಿಯ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಸ್ಥಾಪಿಸಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ IIT ಕಾನ್ಪುರ್ ಸರಿಯಾದಂಥ ಉತ್ತರ. IIT ಕಾನ್ಪುರ್ DRDO ಸಹಯೋಗದೊಂದಿಗೆ ಮುಂದಿನ ಜನ ರಕ್ಷಣಾ ತಂತ್ರಜ್ಞಾನಗಳಲ್ಲಿ ಅಂತರ್ಶಿಸ್ತೀಯ ಸಂಶೋಧನೆಗಾಗಿ DRDO ಇಂಡಸ್ಟ್ರಿ ಅಕಾಡೆಮಿಯ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಸ್ಥಾಪಿಸಿದೆ. ಅನುಭವಿ ಅಧ್ಯಾಪಕರು, ಉಜ್ವಲ್ ವಿದ್ವಾಂಸರು ಮತ್ತು DRDO ವಿಜ್ಞಾನಿಗಳ ಮೂಲಕ ತಂತ್ರಜ್ಞಾನದ ಅಭಿವೃದ್ಧಿಯನ್ನು ಉತ್ತೇಜಿಸಲು ಪ್ರಮುಖ ಶೈಕ್ಷಣಿಕ ಸಂಸ್ಥೆಗಳಲ್ಲಿ DIA-COE-ಗಳನ್ನು ಸ್ಥಾಪಿಸುವ DRDOನ ಕಾರ್ಯತಂತ್ರದೊಂದಿಗೆ ಈ ಉಪಕ್ರಮವು ಹೊಂದಾಣಿಕೆಯಾಗುತ್ತದೆ. ರಕ್ಷಣಾ ನಾವೀನ್ಯತೆಗಾಗಿ ದೃಢವಾದ ಪರಿಸರ ವ್ಯವಸ್ಥೆಯನ್ನು ಇದು ರಚಿಸುವಂಥದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆ,
ಇತ್ತೀಚೆಗೆ ಸಂಯೋಜಕ ತಯಾರಿಕೆಯ ಮೂಲಕ ಸುಸ್ಥಿರ ಬಾಹ್ಯಾಕಾಶ ಪರಿಶೋಧನೆಗಾಗಿ ಇಸ್ರೋ ಯಾವ ಕಂಪನಿಯೊಂದಿಗೆ ಸಹಯೋಗವನ್ನು ಹೊಂದಿರುವಂಥದ್ದು ಅಂತ ಪ್ರಶ್ನೆ ಕೇಳಿದಾರ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ವಿಪ್ರೋ 3D ಸರಿಯಾದ ಉತ್ತರ. ಆಪ್ಷನ್ ಎ ವಿಪ್ರೋ 3D ಸರಿಯಾದ ಉತ್ತರ. ವಿಪ್ರೋ 3D ಮತ್ತು ಇಸ್ರೋಗಳು PSLVಯ 4ನೇ ಹಂತಕ್ಕಾಗಿ PS4 ರಾಕೆಟ್ ಎಂಜಿನ್ ಅನ್ನು ಯಶಸ್ವಿಯಾಗಿ 3D ಮುದ್ರಣ ಮಾಡಿ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಗಮನಾರ್ಹ ಪ್ರಗತಿಯನ್ನು ಗುರುತಿಸಿವೆ. ಈ ಸಾಧನೆಯನ್ನ ಇಸ್ರೋದ ಡಾಕ್ಟರ್ ವಿ ನಾರಾಯಣ್ ಶ್ಲಾಘಿಸಿದ್ದಾರೆ. PS4 ಹಂತದ ಸುಧಾರಿತ ಸಂರಚನೆ ಮತ್ತು ನಿಯಂತ್ರಕ ವ್ಯವಸ್ಥೆಗಳ ವಿವಿಧ ಉಪಗ್ರಹಗಳ ಕಾರ್ಯಾಚರಣೆಗಳಿಗೆ ನಿಖರವಾದಂತಹ ರಕ್ಷಣೆಯ ನಿಯೋಜನೆಗಳನ್ನು ಸಕ್ರಿಯಗೊಳಿಸುತ್ತವೆ. ಸಹಯೋಗವು ಡಿಸೈನ್ ಫಾರ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಲೇಸರ್ ಪೌಡರ್ ಬೆಡ್ ಫ್ಯೂಷನ್ ತಂತ್ರಜ್ಞಾನವನ್ನು ಬಳಸಿಕೊಂಡಿತು. ಉತ್ಪಾದನೆಯನ್ನು ಸುಗಮಗೊಳಿಸುತ್ತದೆ ಮತ್ತು ರಚನಾತ್ಮಕ ಸಮಗ್ರತೆಯನ್ನು ಇದು ಸುಧಾರಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸರ್ಕಾರಿ ಅಂಕಿಅಂಶಗಳ ಪ್ರಕಾರ 2023 ಮತ್ತು 2024ರಲ್ಲಿ ಭಾರತವು ಯಾವ ದೇಶದಿಂದ ಅತಿ ಹೆಚ್ಚು FDI ಅನ್ನು ಪಡೆದುಕೊಂಡಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಗಾಪುರ್ ಸರಿಯಾದ ಉತ್ತರ. 2023 ಮತ್ತು 2024ರಲ್ಲಿ ಭಾರತವು ಸಿಂಗಾಪುರದಿಂದ ಅತಿ ಹೆಚ್ಚು ವಿದೇಶಿ ನೇರ ಹೂಡಿಕೆಯನ್ನ FDI ಅನ್ನು ಸ್ವೀಕರಿಸಿದೆ. ಇದು 31.55% ಕುಸಿತದ ಹೊರತಾಗಿಯೂ 11.77 ಶತಕೋಟಿಯಷ್ಟಿದೆ ಎಂದು ಸರ್ಕಾರದ ಅಂಕಿಅಂಶಗಳು ತಿಳಿಸಿರುವಂಥದ್ದು. ಒಟ್ಟಾರೆಯಾಗಿ ಜಾಗತಿಕ ಆರ್ಥಿಕ ಅನಿಶ್ಚಿತತೆಗಳಿಂದಾಗಿ ಭಾರತಕ್ಕೆ FDI ಸುಮಾರು 3.5% ಸಂಕುಚಿತಗೊಂಡಿದೆ. ಆದಾಗ್ಯೂ ಈ ಅವಧಿಯಲ್ಲಿ ಸಿಂಗಾಪುರವು ಭಾರತಕ್ಕೆ FDIನ ಅಗ್ರ ಮೂಲವಾಗಿ ಉಳಿದಿರುವಂಥದ್ದು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಸಂಶೋಧನಾ ಸಂಸ್ಥೆಯು ಪ್ರಯೋಗಾಲಯದಲ್ಲಿ ಸಾಂಕ್ರಾಮಿಕವಲ್ಲದ ನಿಪಾ ವೈರಸ್ ತರಹದ ಕಣಗಳನ್ನು ಉತ್ಪಾದಿಸುವ ವಿಧಾನವನ್ನು ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ವೈರಾಲಜಿ ಎಂಬುದು ಸರಿಯಾದ ಉತ್ತರ. ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ವೈರಾಲಜಿ ತಿರುವನಂತಪುರದ ವಿಜ್ಞಾನಿಗಳು ಸಾಂಕ್ರಾಮಿಕವಲ್ಲದ ನಿಪಾ ವೈರಸ್ ತರಹದ ಕಣಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. VLPಗಳು ವೈರಸ್ಗಳನ್ನು ಹೋಲುತ್ತವೆ, ಆದರೆ ಆನುವಂಶಿಕ ವಸ್ತುಗಳ ಕೊರತೆಯಿಂದಾಗಿ ಅವುಗಳನ್ನು ಸೋಂಕುರಹಿತವಾಗಿಸುತ್ತದೆ. ರೋಗ ಲಕ್ಷಣಗಳನ್ನು ಉಂಟು ಮಾಡದೆ ಪ್ರತಿರಕ್ಷಣಾ ಪ್ರತಿಕ್ರಿಯೆಯನ್ನು ಪ್ರಚೋದಿಸುವ ಮೂಲಕ ಅವರು HPV, ಹೆಪಟೈಟಿಸ್ ಬಿ ಮತ್ತು ಮಲೇರಿಯಾದಂತಹ ರೋಗಗಳಿಗೆ ಪರಿಣಾಮಕಾರಿಯಾಗಿ ಲಸಿಕೆಗಳನ್ನು ರಚಿಸಿದ್ದಾರೆ. VLPಗಳು 20 ರಿಂದ 200 nm ಗಾತ್ರದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸಲು ದುಗ್ಧರಸ ಗ್ರಂಥಿಗಳನ್ನು ಪ್ರವೇಶಿಸಿ ನಿಜವಾದ ವೈರಸ್ ವಿರುದ್ಧ ಪ್ರತಿರಕ್ಷಣೆಯನ್ನು ನೀಡುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ನಿವೃತ್ತಿ ಘೋಷಿಸಿದಂತಹ ದಿನೇಶ್ ಕಾರ್ತಿಕ್ ಯಾವ ಕ್ರೀಡೆಗೆ ಸೇರಿದವರು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕ್ರಿಕೆಟ್ಗೆ ಸೇರಿದವರು. ಅನುಭವಿ ವಿಕೆಟ್ ಕೀಪರ್ ಬ್ಯಾಟರ್ ದಿನೇಶ್ ಕಾರ್ತಿಕ್ IPLನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನಿಂದ ಭಾವನಾತ್ಮಕ ವಿದಾಯ ನೀಡಿದ ನಂತರ ಎಲ್ಲ ರೀತಿಯ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದರು. ಅವರ ಅಂತಾರಾಷ್ಟ್ರೀಯ ನಿವೃತ್ತಿ ಜೀವನವು ಎಲ್ಲ ಸ್ವರೂಪಗಳಲ್ಲಿ 180 ಪಂದ್ಯಗಳನ್ನು ವ್ಯಾಪಿಸಿದೆ. 1 ಟೆಸ್ಟ್ ಶತಕ ಮತ್ತು 17 ಅರ್ಧ ಶತಕಗಳೊಂದಿಗೆ 3436 ರನ್ ಗಳಿಸಿತು. ವಿಕೆಟ್ ಕೀಪರ್ ಆಗಿ ಅವರು 172 ಔಟ್ ಆಗುವಿಕೆಯನ್ನು ದಾಖಲಿಸಿದ್ದಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಕ್ಲೌಡಿಯಾ ಸಿನ್ಬಾಮ್ ರವರು ಯಾವ ದೇಶದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೆಕ್ಸಿಕೋ ಸರಿಯಾದ ಉತ್ತರ. ಕ್ಲೌಡಿಯಾ ಸಿನ್ಕಾಮ್ ಮೆಕ್ಸಿಕೋದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ. ಅವರು 200 ವರ್ಷಗಳ ಇತಿಹಾಸದಲ್ಲಿ ಐತಿಹಾಸಿಕ ಮೈಲುಗಲ್ಲನ್ನು ಗುರುತಿಸಿದ್ದಾರೆ. ಚುನಾವಣಾ ಆಯೋಗವು ದೃಢಪಡಿಸಿದ ನಿರ್ಣಾಯಕ ಮುನ್ನಡೆಯೊಂದಿಗೆ ಅವರು ತಮ್ಮ ಮಾರ್ಗದರ್ಶಕರಾದಂತಹ ಅಧ್ಯಕ್ಷ ಆಂಡ್ರೆಸ್ ಮ್ಯಾನ್ಯುಯಲ್ ಲೋಪೆಜ್ ಒಬ್ರಡಾರ್ ಅವರಿಂದ ಅಭಿನಂದನೆಗಳನ್ನು ಪಡೆದರು. ಜೂನ್ 2, 2024ರಂದು ನಡೆದ ಚುನಾವಣೆಗಳು 20,000ಕ್ಕೂ ಹೆಚ್ಚು ರಾಜಕೀಯ ಸ್ಥಾನಗಳನ್ನು ಒಳಗೊಂಡಿವೆ. ಸಿಯೆನಾ ಬಾಮ್ ಅವರು ಅಕ್ಟೋಬರ್ 1, 2024ರಂದು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಹೌದಾ? ಇನ್ನು ಈ ಕ್ಲಾಸ್ ಯಾರಿಗಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.